ಬರೀ ಆ ವ್ಯಕ್ತಿಯನ್ನಲ್ಲ, ಅವನ ಪತ್ನಿನ, ಅವನ ತಾಯಿನ, ಅವನ ಮಕ್ಕಳನ್ನ ಎಲ್ಲರೂ ರಕ್ಷಣೆ ಮಾಡ್ತಾರೆ ಗಾಯಕರು. ಒಬ್ಬರಿಗೆ ಅಲ್ಲ, ಏಕೈಕ ಬ್ರಾಹ್ಮಣಿಗಿರುವಂತ ಒಳ್ಳೆ ಬ್ರಹ್ಮಾಸ್ತ್ರ ಇದ್ದ ಹಾಗೆ. ನಿಜವಾಗ್ಲೂ ಬ್ರಹ್ಮಾಸ್ತ್ರಕ್ಕೆ ಬೀಜಾಕ್ಷರ ಮಂತ್ರ ಯಾವುದಂದ್ರೆ ಗಾಯತ್ರಿ ಮಂತ್ರನೇ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಾಗ ಗಾಯತ್ರಿ ಮಂತ್ರ ಹೇಳಿ ಪ್ರಯೋಗ ಮಾಡೋದು ಶ್ರೇಷ್ಠವಾದ ಮಂತ್ರ. ಆದಷ್ಟು ನಮ್ಮ ಮನೆಗಳಲ್ಲಿ ನಾವು ಗಾಯತ್ರಿ ಉಪಾಸನೆ ಮಾಡ್ತಾ, ಸೂರ್ಯ ಉಪಾಸನೆ ಮಾಡ್ತಾ, ಕಿಂಚಿತ್ತಾದರೂ ಕೆಲವಾರು ಕಷ್ಟಗಳಿಂದ ನಾವು ದೂರ ಆಗೋಣ. ಬ್ರಾಹ್ಮಣರಿಗೆ ಎಲ್ಲ ವೃತ್ತಿಗಳ ರಕ್ಷಣೆ ಅದೇನೆ. ನಾವು ಹೆಚ್ಚು ಹಣ ಖರ್ಚು ಮಾಡೋಕ್ಕಾಗಲ್ಲ, ಬೇರೆಯವರ ಸಹಾಯವನ್ನು ಹೆಚ್ಚು ನಾವು ಪಡೆಯೋಕ್ಕಾಗಲ್ಲ. ಅದರಿಂದ ಅದನ್ನು ನಾವೆಲ್ಲ ಮಾಡೋಣ ಅನ್ನೇ ಭಗವಂತ ಕರ್ತವ್ಯ ಧರ್ಮ ಸಂಚಯ ಅಂತ ಹೇಳಿದ್ರು. ಒಂದೆರಡು ಬಗ್ಗೆ ಮಾತಾಡೋಕ್ಕೆ ಇವರೆಲ್ಲ ಹಿರಿಯರಿದ್ದಾರೆ. ಅವನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಹ್ಯಾಕ್ ಕೂತಿದ್ರು, ಎಲ್ಲ ಊಟಕ್ಕೆ ಎಲ್ಲ ಒಳ್ಳೆ ಋಷಿಗಳು ಕೂತಾಗ ಕೂತಿದ್ರು. ಬರೀ ಬ್ರಾಹ್ಮಣರಲ್ಲ ಅವರು, ಎಲ್ಲ ಋಷಿಗಳನ್ನು ಕಂಡಾಗ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ ಆ ಎರಡು ಜೀವಗಳು ಮಾಡಿದಂಥ ಪುಣ್ಯ. ಅದಕ್ಕಾಗಿ ಉತ್ತಮ ಗತಿ ಅವರಿಬ್ಬರು ಸಿಕ್ಕಿ ಪ್ರಾರ್ಥನೆ ಮಾಡ್ಕೊಂಡು ಶ್ರೀಕೃಷ್ಣ. ಬರೀ ಆ ವ್ಯಕ್ತಿಯನ್ನಲ್ಲ, ಅವನ ಪತ್ನಿನ, ಅವನ ತಾಯಿನ, ಅವನ ಮಕ್ಕಳನ್ನ ಎಲ್ಲರೂ ರಕ್ಷಣೆ ಮಾಡ್ತಾರೆ ಗಾಯಕರು. ಒಬ್ಬರಿಗೆ ಅಲ್ಲ, ಏಕೈಕ ಬ್ರಾಹ್ಮಣಿಗಿರುವಂತ ಒಳ್ಳೆ ಬ್ರಹ್ಮಾಸ್ತ್ರ ಇದ್ದ ಹಾಗೆ. ನಿಜವಾಗ್ಲೂ ಬ್ರಹ್ಮಾಸ್ತ್ರಕ್ಕೆ ಬೀಜಾಕ್ಷರ ಮಂತ್ರ ಯಾವುದಂದ್ರೆ ಗಾಯತ್ರಿ ಮಂತ್ರನೇ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಾಗ ಗಾಯತ್ರಿ ಮಂತ್ರ ಹೇಳಿ ಪ್ರಯೋಗ ಮಾಡೋದು ಶ್ರೇಷ್ಠವಾದ ಮಂತ್ರ. ಆದಷ್ಟು ನಮ್ಮ ಮನೆಗಳಲ್ಲಿ ನಾವು ಗಾಯತ್ರಿ ಉಪಾಸನೆ ಮಾಡ್ತಾ, ಸೂರ್ಯ ಉಪಾಸನೆ ಮಾಡ್ತಾ, ಕಿಂಚಿತ್ತಾದರೂ ಕೆಲವಾರು ಕಷ್ಟಗಳಿಂದ ನಾವು ದೂರ ಆಗೋಣ. ಬ್ರಾಹ್ಮಣರಿಗೆ ಎಲ್ಲ ವೃತ್ತಿಗಳ ರಕ್ಷಣೆ ಅದೇನೆ. ನಾವು ಹೆಚ್ಚು ಹಣ ಖರ್ಚು ಮಾಡೋಕ್ಕಾಗಲ್ಲ, ಬೇರೆಯವರ ಸಹಾಯವನ್ನು ಹೆಚ್ಚು ನಾವು ಪಡೆಯೋಕ್ಕಾಗಲ್ಲ. ಅದರಿಂದ ಅದನ್ನು ನಾವೆಲ್ಲ ಮಾಡೋಣ ಅನ್ನೇ ಭಗವಂತ ಕರ್ತವ್ಯ ಧರ್ಮ ಸಂಚಯ ಅಂತ ಹೇಳಿದ್ರು. ಒಂದೆರಡು ಬಗ್ಗೆ ಮಾತಾಡೋಕ್ಕೆ ಇವರೆಲ್ಲ ಹಿರಿಯರಿದ್ದಾರೆ. ಅವನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಹ್ಯಾಕ್ ಕೂತಿದ್ರು, ಎಲ್ಲ ಊಟಕ್ಕೆ ಎಲ್ಲ ಒಳ್ಳೆ ಋಷಿಗಳು ಕೂತಾಗ ಕೂತಿದ್ರು. ಬರೀ ಬ್ರಾಹ್ಮಣರಲ್ಲ ಅವರು, ಎಲ್ಲ ಋಷಿಗಳನ್ನು ಕಂಡಾಗ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ ಆ ಎರಡು ಜೀವಗಳು ಮಾಡಿದಂಥ ಪುಣ್ಯ. ಅದಕ್ಕಾಗಿ ಉತ್ತಮ ಗತಿ ಅವರಿಬ್ಬರು ಸಿಕ್ಕಿ ಪ್ರಾರ್ಥನೆ ಮಾಡ್ಕೊಂಡು ಶ್ರೀಕೃಷ್ಣ.